ನಮಸ್ಕಾರ ನನ್ನ ಪ್ರೀತಿಯ ರೈತ ಅಣ್ಣ ತಮ್ಮಂದರಿಗೆ ಹಾಗೂ ಸಮಸ್ತ ನಾಡಿನ ಜನರಿಗೂ. ಎಲ್ಲರೂ ಹೆಂಗದಿರಿ? ಶುಭ ಸಂಜೆ ಅಣ್ಣ ತಮ್ಮಂದ್ರೆ. ನಮ್ಮ ಕಡೆ ಮಳೆ ಆಯ್ತು, ನಿಮ್ಮ ಕಡೆ ಎಲ್ಲ ಮಳೆ ಹೆಂಗೈತಿ? ಎಲ್ಲರ ಕಡೆ ಮಳೆ ಆಗಬೇಕು. ನಮ್ಮ ರೈತರು ಬಿತ್ತನೆ ಸಮಯ ಇದು, ಹಾಗಾಗಿ ಭಾಳ ಅನುಕೂಲ ಆಗ್ತೈತಿ, ಮಳೆ ಆಗಬೇಕು ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಬಹಳ ಜನ ಅಣ್ಣ ತಮ್ಮಂದ್ರು ನೋಡ್ತಾ ಇದ್ದೀರಿ. ಎಲ್ಲರೂ ಚಹಾ ಕುಡಿದ್ರಿ ಅಣ್ಣ ತಮ್ಮಂದ್ರೆ. ಒಂದು ವಿಷಯವಾಗಿ ನಾನು ನಿಮ್ಮೆಲ್ಲರ ಹತ್ರ ಹೇಳಬೇಕು ಅಂತ ಅನಿಸ್ತು. ಒಂದು ವಿಡಿಯೋ ನೋಡಿ ಭಾಳ ಬೇಜಾರತ್ರಿ ಅಣ್ಣ ತಮ್ಮಂದ್ರೆ. ಯಾವ ವಿಡಿಯೋ ಮೇಡಮ್ ಅಂತ ಕೇಳ್ತೀರಿ ಅಣ್ಣ ತಮ್ಮಂದ್ರೆ. ಸಿದ್ದರಾಮಯ್ಯ ಸಾಹೇಬ್ರ ಒಂದು ವಿಡಿಯೋ ಮಾಡಿದ್ದಾರೆ, ಯಾರೋ ಕದ್ದು. ಅದು ಸ್ವಲ್ಪ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಕೆಲವು ಜನ ಅವ್ರು ಒಬ್ಬಂಟೆ ಆಗ್ಬಿಟ್ಟಾರ CM ಸ್ಥಾನದಿಂದ ಇಳದಿಂದ ಅಂತ ತಿಳ್ಕೊಂಡು ಯಾರ ಕದ್ದು ವಿಡಿಯೋ ಹಾಕಿ ಅದನ್ನೆಲ್ಲ ಪೋಸ್ಟ್ ಮಾಡಿ ಸ್ಥಾನಮಾನ ಇದ್ರ ಅಷ್ಟೇ ಅವ್ರ ಹಿಂದೆ ಬರ್ತಾರ ಜನ. ಇಲ್ಲಾಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೆ ಯಾರು ಬರಲ್ಲ ಅಂತಂದು ತಪ್ಪು ಕಲ್ಪನೆಯಲ್ಲಿ ವಿಡಿಯೋ ಹಾಕಂತ ಮೂರ್ಖರಿಗೆ ಒಂದು ಮಾತು. ಅಣ್ಣ ತಮ್ಮಂದ್ರೆ, ನಿಮಗೂ ಅಣ್ಣ ತಮ್ಮಂದ್ರೆ ಅಂತ ಮರುವಾದಿ ಕೊಡ್ತೀನಿ ಕೇಳ್ರಿ. ಇಲ್ಲೇ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಶಕ್ತಿ ಇದಾರ, ರೈತರ ಮಗ ಅದಾರ. ಯಾವುದೋ ಒಂದು ಶ್ರೀಮಂತಿಕೆ ಕುಟುಂಬದಿಂದ ಬಂದಿಲ್ಲ ಅವ್ರ ರಾಜಕಾರಣಕ್ಕೆ. ರೈತಾಪಿ ವರ್ಗದಿಂದ ಅವರು ಹುಟ್ಟಿ ಕಷ್ಟಪಟ್ಟು ರಾಜಕಾರಣದಾಗ ಬಂದಾರ ಅನ್ನೋದನ್ನ ಮರಿಬೇಡ್ರಿ. ಅವ್ರೊಬ್ಬಂಟಿ ಅಲ್ವೇ ಅಲ್ಲ. ಇವಾಗ ವಿಧಾನಸೌಧ ಬಿಟ್ಟು ಹೊರಗಡೆ ಬರಲಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಕೋಟ್ಯಾಂತರ ಜನ ನಿಂತ್ಕಂತಾರ ಅವ್ರ ಹಿಂದೆ ಅನ್ನೋದನ್ನ ಮರ್ತು ಬಿಟ್ಟಿರನ ಪಾಪ. ಸಿದ್ದರಾಮಯ್ಯ ಸಾಹೇಬ್ರನ್ನ ಅಷ್ಟು ಕೇವಲವಾಗಿ ತೋರ್ಸಕ್ ಹೋಗ್ಬೇಡ್ರಿ. ಏನ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳ ಮನಸ್ಸು ನೋವು ಮಾಡ್ಬೇಕಂತಂದು ನೀವ್ ಅನ್ಕೊಂಡಿದ್ರ ಅದು ನಿಮ್ಮ ತಪ್ಪು. ಇನ್ನ ಸಿನಿಮಾ ಶುರು ಆಗೈತಿ, ಎಂಡ್ ಆಗಿಲ್ಲ, ನೆನಪಿರ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ಬಿಟ್ಟು ನಮ್ಮ ಕರ್ನಾಟಕದಾಗ ಹೋಟ್ ಕೇಳಕ್ ಹೋಗ್ರಿ ನೀವು. ಹೋಟಲ್ಲ, ಮನೆ ಹತ್ರನ ಸೇರ್ಸ್ಕೊಳ್ಳಲ್ಲ ಯಾರು ಜನ. ಕಾಂಗ್ರೆಸ್ ಪಕ್ಷ ನೋಡಿ ಜನರು ನಿಮಗೆಲ್ಲ ಬೆಂಬಲ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ನೋಡಿ ಎಷ್ಟೋ ರೈತಾಪಿ ವರ್ಗ, ಹಿಂದುಳಿದ ವರ್ಗ, ನೊಂದಂತ ಜನ, ಮಹಿಳೆಯರು, ಯುವಕರು ಬೆಂಬಲ ಯಾಕೆ ಕೊಟ್ರಂದ್ರ ಮುಗ್ಧ ಮನುಷ್ಯನ ಮಹಾರಾಜ ಅಂತ. ಸುಮ್ಮನೆ ಕೊಟ್ಟಿಲ್ಲ. ಇವತ್ತಿನ ದಿನ ಸಿದ್ದರಾಮಯ್ಯ ಸಾಹೇಬ್ರ ಒಬ್ಬಂಟೆ ನಡ್ಕೊಂಡ್ ಬಂದ್ರಂತ ಅದನ್ನ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀರ. ನಿಮ್ಮ ಮನ್ಸಕ್ಕೆ ನೀವೇನು ಅನ್ಕೊಂಡ್ರಿ ನೀವು? ಇಲ್ಲೇ ರೈತರು ಬಿತ್ತನೆ ಮಾಡ್ತಾರ, ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ ಅನ್ನತ್ತಾರ. ಅದ್ರ ಸಲುವಾಗಿ ಅದ್ರ ಬಗ್ಗೆ ಮಾತಾಡ್ರಿ ಅಕ್ಕ ಅಂತಾರ. ಹೌದು ಅಂತಂದ್ರೆ ನಮ್ಮ ರಾಜ್ಯದಾಗ ಸಮಾಧಾನ ಇದ್ರ ಎಲ್ಲನೂ ಒಳ್ಳೆ ರೀತಿಲಿ ಸಾಗ್ತೈತಿ. ಇಲ್ಲಿ ನಮ್ಮ ರಾಜ್ಯ ಮತ್ತು ನಮ್ಮನ್ನ ಆಳಂತ ನಾಯಕರು ಗೊಂದಲದಾಗಿದ್ದಾಗ ಮತ್ತೆ ನಮ್ಮ ಜನರ ಸಮಸ್ಯೆಗಳು ಹೆಂಗ್ ಬಗೆಹರಿತೈತಿ ಅಂತಂದ್ರೆ ಹೇಳ್ರಿ ನೋಡೋಣ. ಯಾಕಂದ್ರ ನಮ್ಮನ್ನ ಆಳಂತ ನಾಯಕರು ಬುದ್ಧಿವಂತರು, ನಿಭಾಯಿಸ್ಕೊಂಡು ಹೋಗೋ ಶಕ್ತಿವಂತರು ಇದ್ರ ಯಾವ ಗದ್ದಲನೂ ಆಗೋದಿಲ್ಲ. ಶಾಂತಿ ರೀತಿಯಲ್ಲಿ ನಮ್ಮ ರಾಜ್ಯ ಇರ್ತತೆ ಅಂತ ಈ ಮುಖಾಂತರ ನಾನು ಹಿಂದೂ ಹೇಳಿದ್ದೆ, ಇವತ್ತನ್ನ ಹೇಳ್ತೀನಿ. ನೋಡ್ರಿ, ಅಧಿಕಾರ ಶಾಶ್ವತ ಅಲ್ಲ, ಮನುಷ್ಯ ಶಾಶ್ವತ ಇರ್ತಾನ. ಅದ್ರ ಮನುಷ್ಯಗ್ ಬೆಂಬಲ ಕೊಡ್ರಿ, ಮನುಷ್ಯಗ್ ಬೆಲೆ ಕೊಡ್ರಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ. ಸುಮ್ಮನೆ ವಿಡಿಯೋ ಹಾಕ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳ ಮನಸ್ಸನ್ನ ನೂಸ್ಬೇಕಂತ ಏನಾದ್ರು ಇದ್ರ ನಿಮ್ಮ ಹುಚ್ಚು ಕಲ್ಪನೆ ಮತ್ತ ಹೇಳಾಕತ್ತೀನಿ, ತಲೆಗಿಟ್ಕಡ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಬೆಂಬಲವಾಗಿ ಎಷ್ಟೋ ನಾವು ಅನ್ನದಾತ್ರ ಅದೇವ ಅನ್ನೋದನ್ನ ಮರ್ತು ಬಿಟ್ರೆ ಏನೋ ನೀವು. ನಾವೆಲ್ಲರ ಜೊತೆಗೆ ಇದೇವೆ, ಅವ್ರು ಯಾವತ್ತೂ ಒಬ್ಬಂಟಿ ಅಲ್ಲ, ನೆನಪಿನಾಗ ಇಟ್ಕಡ್ರಿ. ಎಲ್ಲ ನನ್ನ ಪ್ರೀತಿಯ ರೈತ ಅಣ್ಣ ತಮ್ಮಂದ್ರೆ ಎಷ್ಟೋ ಜನ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳಿದ್ದೀರಿ. ಪಕ್ಷಕ್ಕಂತ ಅಲ್ಲ, ವ್ಯಕ್ತಿ ನೋಡಿ ನಾವು ಬೆಂಬಲ ಕೊಟ್ಟೇವಿ ಅಷ್ಟೇ. ನಮ್ಮ ರಾಜ್ಯನ 3 ವರ್ಷನ ಆಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು. ಒಂದು ದಿನ ಗದ್ದಲ ಇಲ್ಲ, ರೈತರ ಮನಸ್ಸನ್ನ ನೋವು ಮಾಡ್ಲಿಲ್ಲ. ಆದ್ರ ಇನ್ನೂ ಒಂದ್ 2-3 ದಿನ ಆಗಿಲ್ಲ, ಈಗಾಗಲೇ ನನಗ ಇಂಥ ಇಲಾಖೆನೇ ಬೇಕು, ಇದನ್ನ ಕೊಟ್ಟಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೇವಿ, ಅದನ್ನ ಕೊಟ್ಟಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೇವೆ ಅಂತಂದು ಸಣ್ಣ ಮಕ್ಕಳ ತರ ಹಠ ಮಾಡ್ತಿರಲ್ಲ. ನಿಮ್ಮಂತರಿಗೆ ಜನಸೇವೆ ಮಾಡೋ ಮನಸ್ಸಿಲ್ಲ. ನಿಮ್ಮ ಉದ್ದೇಶಕ್ಕಾಗಿ, ನಿಮ್ಮ ಒಂದು ಹಿತಕ್ಕಾಗಿ ನೀವು ಇಂಥ ಇಲಾಖೆಗಳೇ ಬೇಕಂತಂದು ಆಯ್ಕೆ ಮಾಡ್ಕೊಳಕತ್ತೀರಂದ್ರ ಜನರ ಸೇವೆ ಮಾಡಕ್ಕೋಸ್ಕರ ನೀವು ಕೇಳ್ತಾ ಇಲ್ಲ ಅಂತ ಈ ಮುಖಾಂತರ ನಾನು ಜನರ ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಅಣ್ಣ ತಮ್ಮಂದ್ರೆ, ಇವ್ರಿಗೆಲ್ಲ ಜನರ ಸೇವೆ ಮಾಡೋದು ಯಾವುದು ಇಷ್ಟ ಇಲ್ಲ. ಇವರ ಹಿತಕ್ಕಾಗಿ ಇವರು ಇಲಾಖೆಗಳನ್ನ ಆಯ್ಕೆ ಮಾಡ್ಕೊಂತಾರ. ಇದೆಂತದ್ದು? ಜನರ ಸೇವೆ ಮಾಡ್ರಿಗೆ ಯಾವ ಇಲಾಖೆ ಆದ್ರೇನು?
ಕಣ್ಣಿಗೆ ಒತ್ಕೊಂಡು ಜನರ ಸೇವೆ ಮಾಡಬೇಕು. ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಅವರು ಯಾರಿಗೆ ಇಂಟ್ರೆಸ್ಟ್ ಐತಿ, ಅವ್ರಿಗೆ ಯಾರಿಗೆ ಆಸಕ್ತಿ ಐತಿ ಅವ್ರು ಕೆಲಸ ಮಾಡೇ ಮಾಡ್ತಾರ. ಇವರು ರಾಜೀನಾಮೆ ಕೊಡಕ್ ಹೊಂಟ್ರಂತ, ಅವ್ರ ಮನೆ ಹೋಲಿಕೆ ಮಾಡಿದ್ರಂತ, ಅವ್ರು ಕರ್ಕೊಂಬದ್ರಂತ. ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ. ಯಾಕಂದ್ರ ಎಲ್ಲೋ ಒಂದ್ ಕಡೆ ನಮ್ಮೆಲ್ಲ ಜನರಲ್ಲಿ ಮುಜುಗರನ ಉಂಟು ಮಾಡಂತ ಕೆಲಸ ಮಾಡ್ತಾ ಇದಾರ. ದಯವಿಟ್ಟು ಅದನ್ನ ಮೊದಲು ನಿಲ್ಸ್ರಿ ಅಣ್ಣ ತಮ್ಮಂದ್ರೆ. ಮತ್ತ ಹಿಂದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಡಳಿತದಾಗ ಇದ್ದಂತ ಶಾಸಕರಿಗೆ, ಒಂದಿಷ್ಟು ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರು. ಅವರೆಲ್ಲ ನನಗೆ ಈ ಸಚಿವ ಸ್ಥಾನ ಬೇಕು, ಇಂಥ ಇಲಾಖೆ ಬೇಕು, ಅಂತ ಇಲಾಖೆ ಬೇಕು, ನಾ ರಾಜೀನಾಮೆ ಕೊಡ್ತೀನಿ, ಕೊಟ್ಟಿಲ್ಲ ಅಂದ್ರೆ ಅಂತಂದು ಯಾರೂ ಹೇಳಿಲ್ಲ. ಯಾಕಂದ್ರ ಅವ್ರ ಮೇಲೆ ಇಟ್ಟಂತ ಗೌರವ ಹಂಗಿತ್ತು. ಹಾಗಾಗಿ ಕಣ್ಣಿಗೆ ಹೊತ್ಕೊಂಡು ಅವ್ರ ಗೌರವದಿಂದ ಕೆಲಸ ಮಾಡಕತ್ರ 3 ವರ್ಷ ನಿಭಾಯಿಸಿದ್ರು. ಅದಪ್ಪ ಮಾತು, ಅದಪ್ಪ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಇಲ್ಲೇ ಹಿಂದಕ್ಕ ಜಮೀರ್ ಅಹಮದ್ ಸಾಹೇಬ್ರು ನಮ್ಮ ಹಾವೇರಿ ಉಸ್ತುವಾರಿ ಮಂತ್ರಿ ಆಗಿದ್ರು. ಜಮೀರ್ ಅಹಮದ್ ಸಾಹೇಬ್ರು ಒಬ್ಬ ಬಡವ ಹೋಗ್ಲಿ, ಅವನ ಕಷ್ಟ ಏನು ಅಂತ ಕೇಳಿ ಅವ್ರಿಗೆ ಸಮಾಧಾನ ಮಾತು ಹೇಳ್ತಾ ಇದ್ರು, ಅವ್ರಿಗೆ ಸಹಾಯ ಮಾಡ್ತಾ ಇದ್ರು. ಅಂತರ್ನೆಲ್ಲ ಆಯ್ಕೆ ಮಾಡ್ರಿ, ಅವ್ರದ್ರ ಕೆಲಸ ಮಾಡ್ತಾರ. ಇವ್ರಿಗೆ ಇಲಾಖೆ ಕೊಟ್ರು ನನಗೆ ಅದ್ಬೇಡ, ನನ್ಗೆ ಇದು ಕೊಡು, ಅದ್ಬೇಡ, ಇದು ಕೊಡು ಅಂತ ಅನ್ನೋರ್ಗೆ ಯಾಕೆ ಕೊಡ್ತೀರಾ? ಅಭಿಮಾನದಿಂದ ಗೌರವದಿಂದ ಜನಸೇವೆ ಮಾಡಂತವ್ರಿಗೆ ನೀವು ಅವಕಾಶ ಕೊಡ್ರಿ. ಜಮೀರ್ ಅಹಮದ್ ಸಾಹೇಬ್ರಂತವ್ರಿಗೆ ಕೊಡ್ರಿ ಅವಕಾಶನ. ಅವ್ರ ಕಣ್ಣು ಓದಿಕೊಂಡು ಗೌರವದಿಂದ ಜನರ ಸೇವೆ ಮಾಡ್ತಾರ. ಎಷ್ಟೋ ಜನರಿಗೆ ಬಡಬಗ್ಗರಿಗೆ ಸಹಾಯ ಮಾಡ್ತಾರ. ಅಂತವ್ರಿಗೆ ಉಪಕಾರ ಆಕತ್ತಲ್ಲ, ಸಹಾಯ ಆಗ್ತೈತಲ್ಲ, ಅಂತವ್ರಿಗೆಲ್ಲ ಸಹಾಯ ಮಾಡ್ರಿಲ್ಲ, ಅಂತವ್ರಿಗೆ ಕೊಡ್ರಿ ಸಚಿವ ಸ್ಥಾನನ. ಈ ಮುಖಾಂತರ ಕೇಳ್ತಾ ಇದ್ದೀನಿ, ಅಂತವ್ರಿಗೆಲ್ಲ ಕೊಡೋದಿಲ್ಲ. ಶ್ರಮ ವಹಿಸಿ ಕೆಲಸ ಮಾಡ್ರಿಗೆ. ಈ ರಾಜೀನಾಮೆ ಕೊಡ್ತೀನಿ ಅನ್ನೋರಿಗೆಲ್ಲ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ. ಅದ ನಮ್ಗೆ ಬೇಜಾರಾಗ್ತಾ ಇದೆ. ಜಮೀರ್ ಅಹಮದ್ ಸಾಹೇಬ್ರಿಗೆ ನೀವು ಸಚಿವ ಸ್ಥಾನ ಈ ಬರೋ ದಿನಮಾನಗಳಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ರೈತ ಸಂಘದಿಂದ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಎಲ್ಲಾ ರೈತಾಪಿ ವರ್ಗ ಬರ್ತಾರ. ಯಾಕಂತಂದ್ರೆ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೆಷ್ಟೋ ಹೋರಾಟಗಳು ನಡೆದವು ಕೂಡ. ಯಾಕಂತಂದ್ರೆ ಆ ಮನುಷ್ಯ ಕೆಲಸ ಮಾಡಿರೋದು ಜನರಿಗೆ ಗೊತ್ತೈತಿ. ಹಾಗಾಗಿ ಇಂಥರೇ ಒಬ್ಬರ ಸಚಿವರಾಗಬೇಕು ಅಂತ ಯಾಕೆ ಅಷ್ಟು ಹೋರಾಟ ಮಾಡ್ತಾರೆ ಹೇಳ್ರಿ ನೋಡೋಣ. ಅವ್ರು ಮಾಡಿರೋ ಕೆಲಸಕ್ಕೋಸ್ಕರ ಹೋರಾಟ ಮಾಡತ್ತಾರ ಜನ. ಎಷ್ಟೋ ಬಡವ್ರು ಹೊಟ್ಟೆ ತುಂಬಿಸಾರ, ಅದ್ ನಮ್ಗೆ ಗೊತ್ತೈತಿ. ನಮ್ಮ ಎದುರಿಗೇನ ನಾವು ಕಣ್ಣಾರೆ ನೋಡಿದೀವಿ. ಹಾಗಾಗಿ ಹೇಳ್ತಾ ಇದ್ದೀವಿ, ಯಾರಿಂದನೂ ಯಾರ ಮೇಲೆ ಇಡಬೇಕು ಅಂತ ಏನೂ ಇಲ್ಲ. ಒಳ್ಳೆ ಕೆಲಸ ಮಾಡಿದರೆ ಜಮೀರ್ ಅಹಮದ್ ಸಾಹೇಬ್ರು, ಅಂತರಿಗೆ ಸಚಿವ ಸ್ಥಾನ ಕೊಡ್ರಿ, ಜನರ ಸೇವೆ ಮಾಡ್ಲಿ. ಇನ್ನು ಎಷ್ಟೋ ಜನರಿಗೆ ಉಪಕಾರ ಆಗ್ತದೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸರ್ಕಾರನ ಒಳ್ಳೆ ರೀತಿಲಿ ನಡ್ಸ್ಕೊಂಡ್ ಹೋಗ್ರಿ. ನಮ್ಮ ರಾಜ್ಯದ ಜನರನ್ನ ಒಳ್ಳೆ ರೀತಿಲಿ ಕೈ ಹಿಡಿದು ಕಾಪಾಡ್ರಿ. ಅದನ್ನ ಬಿಟ್ಟು ಒಂದ್ 3 ದಿನಕ್ಕೆ ಜಗಳ ಮಾಡ್ಕೊಂಡ್ ಕೂತ್ಕೊಳ್ಳೋದು ಅದು ಸರಿಯಲ್ಲ. ಎಷ್ಟೋ ರೈತಾಪಿ ವರ್ಗಗಳು ಮುಂದ ಕಷ್ಟ ಅಂತ ಬಂದಾಗ ನೀವು ಹೇಗೆ ನಿಭಾಯಿಸ್ತೀರಿ? ನಿಮ್ಮಲ್ಲಿ ಶಕ್ತಿ ಇರ್ಬೇಕದು. ನಾವು ನಿಮ್ಗೆ ಪ್ರಶ್ನೆ ಮಾಡಂಗಿರ್ಬಾರ್ದು. ನೀವು ದಯಮಾಡಿ ಈ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವ್ರಿಗೆ ಒಳ್ಳೇದಾಗಂತದ್ದು ಒಳ್ಳೆ ಕೆಲಸ ಆಗ್ಬೇಕು. ಅವ್ರಿಗೆ ಒಳ್ಳೇದು ಏನ್ ಅನ್ಸುತ್ತೋ, ಏನೇನು ಉಪಯೋಗ ಐತಿ ಜನರಿಗೆ ಅಂತ ಕೆಲಸ ಮಾಡಂತದನ್ನ ನೋಡ್ರಿ. ಅದನ್ನ ಬಿಟ್ಟರೆ ಜಗಳ ಮಾಡೋದು ಮೊದಲು ನಿಲ್ಲಿಸ್ರಿ. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಬರೋದು ಬಹಳ ಕಷ್ಟ ಐತಿ ಅಂತ ಈ ಮುಖಾಂತರ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ತೆಲಂಗಾಣ ಮತ್ತು ಕೇರಳ, ಕರ್ನಾಟಕದಾಗ ಬಿಟ್ಟು ಮತ್ತೆ ಎಲ್ಲೂ ಬಂದಿಲ್ಲ. ಕರ್ನಾಟಕನ ಮೇನ್ ಐತಿ ಮೊದ್ಲು. ನಮ್ಮ ಕರ್ನಾಟಕದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಂದನ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತು 3 ವರ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ರಿ ಅಕ್ಕರ ನೀವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹೇಳಕತ್ತೀರಂತ ಕೆಲವೊಬ್ರು ಜನ ಹೇಳ್ಬೋದು. ಅಣ್ಣ ತಮ್ಮಂದ್ರೆ, ಒಬ್ಬ ರೈತರು ಯಾರಾದ್ರೂ ಹೋಗಿ ನಿಂತ್ಕೊಂಡಿದ್ರ ಅವ್ರನ್ನ ಗುರುತಿಸಿ ಬರ್ರಿ ಅಮ್ಮ, ಬರ್ರಿಯಪ್ಪ, ಏನಪ್ಪ ನಿಮ್ ಸಮಸ್ಯೆ ಅಂತ ಕೇಳೋಷ್ಟು ಧೈರ್ಯ, ಒಳ್ಳೆ ಹೃದಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಇತ್ತು ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಫೋಟೋನ ಹಾಕಿ, ವಿಡಿಯೋ ಹಾಕಿ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಹೊಟ್ಟೆ ಉರ್ಸಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನಾವೇನ್ ಕೈ ಕಟ್ಟಿ ಕುತ್ಕೊಳ್ಳಲ್ಲ ಅಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೆನಪಿರ್ಲಿ ಅಣ್ಣ ತಮ್ಮಂದ್ರೆ, ಎಲ್ರು ನೋಡ್ತಾ ಇದ್ರಿ ವಿಡಿಯೋನ. ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದಗಳು.